ನಮಸ್ಕಾರ ಸ್ನೇಹಿತರೆ, ನೀವು ಕರ್ನಾಟಕ ಸರ್ಕಾರದ ಪಿಡಿಒ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಪರೀಕ್ಷೆಗೆ ತಯಾರಾಗುತ್ತಿದ್ದೀರಾ? 20 ದಿನಗಳಲ್ಲಿ ಇದು ಹೇಗೆ ಸಾಧ್ಯ ಎಂಬ ಪ್ರಶ್ನೆ ನಿಮ್ಮಲ್ಲಿ ಬಂದಿರಬಹುದು. ಈ ವಿಡಿಯೋದಲ್ಲಿ ನಾವು ಅದರಲ್ಲೇನು ತಂತ್ರಮಂತ್ರ ಇದೆ, ಹೇಗೆ ನೀವು ಸರಿಯಾಗಿ ಪ್ಲಾನ್ ಮಾಡಿದರೆ ಪರೀಕ್ಷೆಯಲ್ಲಿ ಯಶಸ್ವಿಯಾಗಬಹುದು ಎಂದು ನೋಡೋಣ. ಮೊದಲು ಪಿಡಿಒ ಪರೀಕ್ಷೆಯ ಪ್ಯಾಟರ್ನ್ ತಿಳಿದುಕೊಳ್ಳಿ. ಸಾಮಾನ್ಯವಾಗಿ ಈ ಪರೀಕ್ಷೆಯಲ್ಲಿ 2 ಮುಖ್ಯ ವಿಭಾಗಗಳು ಇರುತ್ತವೆ. ಪೇಪರ್ 1ರಲ್ಲಿ ಸಾಮಾನ್ಯ ಜ್ಞಾನ, ಸೆಕೆಂಡ್ ಪೇಪರ್ರಲ್ಲಿ ಕನ್ನಡ ಭಾಷಾಜ್ಞಾನ, ಇಂಗ್ಲಿಷ್ ಭಾಷಾಜ್ಞಾನ ಮತ್ತು ಕಂಪ್ಯೂಟರ್ ನಾಲೆಜ್. ಹೆಚ್ಚು ಧ್ಯಾನ ಎಲ್ಲಕ್ಕೂ ಸಮಾನುಪಾತಿಕವಾಗಿ ಕೊಡಬೇಕಾಗಿದೆ. 20 ದಿನಗಳಲ್ಲೇ ಇಡೀ ಸಿಲಿಬಸ್ ಮುಗಿಸಬೇಕಾದರೆ ಪ್ಲಾನ್ ಮಾಡುವುದು ಅತ್ಯಂತ ಮುಖ್ಯ. ಹೀಗೆ ಒಂದು ದಿನಕ್ಕೆ 8 ರಿಂದ 10 ಗಂಟೆಗಳ ಕಾಲ ಹುರಿತಾಜೆ ಪ್ಲಾನ್ ಮಾಡಿ. ಮೊದಲ 10 ದಿನ ಸಿಲಿಬಸ್ ಕವರ್ ಮಾಡಲು, ಮುಂದಿನ 5 ದಿನ ರಿವಿಷನ್, ಕೊನೆಯ 5 ದಿನ ಪ್ರಾಕ್ಟೀಸ್ ಟೆಸ್ಟ್ಗಳು. ಸಿಲಿಬಸ್ ದೊಡ್ಡದಾಗಿದೆ ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ಮುಖ್ಯ ವಿಷಯಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಿ. ಸಾಮಾನ್ಯ ಜ್ಞಾನದಲ್ಲಿ ಕರ್ನಾಟಕದ ಇತಿಹಾಸ, ಸಂಸ್ಕೃತಿ ಮತ್ತು ಆಡಳಿತಕ್ಕೆ ಹೆಚ್ಚು ಸಮಯ ನೀಡಿ. ಕನ್ನಡ ಭಾಷಾಜ್ಞಾನದಲ್ಲಿ ವ್ಯಾಕರಣ ಮತ್ತು ಇಂಗ್ಲಿಷ್ ಗ್ರಾಮರ್ ಮತ್ತು ಕಂಪ್ಯೂಟರ್ ನಾಲೆಜ್ ಅಭ್ಯಾಸ ಮಾಡಿ. ಗಣಿತದಲ್ಲಿ ಸಾಮಾನ್ಯ ಲಾಜಿಕ್ ಮತ್ತು ಬೇರೀಜ್, ಪ್ರಚಲಿತ ಪ್ರಶ್ನೆಗಳಿಗೆ ಆದ್ಯತೆ ನೀಡಿ. ಸಾಮಾನ್ಯ ಜ್ಞಾನವು ಹೆಚ್ಚಾಗಿ ನೆನಪಿನ ಮೇಲೆ ಅವಲಂಬಿತವಾಗಿದೆ. ಆದ್ದರಿಂದ ಶಾರ್ಟ್ಕಟ್ಗಳು ಮತ್ತು ಮೆಮೊರೈಜೇಷನ್ ತಂತ್ರಗಳನ್ನು ಬಳಸಿ. ಗಣಿತಕ್ಕೆ ಶಾರ್ಟ್ಕಟ್ ಫಾರ್ಮುಲಾಗಳನ್ನು ಕಲಿಯಿರಿ. ಪ್ರಾಯೋಗಿಕವಾಗಿ ಈ ತಂತ್ರಗಳನ್ನು ಪರೀಕ್ಷೆಯಲ್ಲಿ ಬಳಸುವುದು ಹೇಗೆ ಎಂಬುದನ್ನು ಅಭ್ಯಾಸ ಮಾಡಿ. ಪ್ರಾಕ್ಟೀಸ್ ಮಾಡದಿದ್ದರೆ ತಯಾರಿಯ ಫಲಕಾಂಕ್ಷಿತವಾಗುವುದಿಲ್ಲ. ದಿನಕ್ಕೊಂದು ಮಾದರಿ ಪ್ರಶ್ನೆಪತ್ರಿಕೆ ಅಥವಾ ಮಾದರಿ ಟೆಸ್ಟ್ ಮಾಡಿ ನಿಮ್ಮ ಸಮಯ ನಿರ್ವಹಣೆ ಮತ್ತು ಪಾಠದ ಅಳವಡಿಕೆಯನ್ನು ಚೆಕ್ ಮಾಡಿ. ತಯಾರಿಯ ನಡುವೆ ನಿಮ್ಮ ಆರೋಗ್ಯದ ಕಡೆಗೆ ಗಮನ ಕೊಡಿ. ಸರಿಯಾದ ನಿದ್ರೆ, ಆರೋಗ್ಯಕರ ಆಹಾರ ಮತ್ತು ಮಧ್ಯಂತರ ಬ್ರೇಕ್ಗಳ ಮೂಲಕ ನಿಮ್ಮ ಮನಸ್ಸು ತಾಜಾ ಇಡಿ. ಇದೇ ನಿಮಗೆ ಪಿಡಿಒ ಪರೀಕ್ಷೆಯಲ್ಲಿ ಯಶಸ್ಸು ತರಲು ಸರಳವಾದ ತಂತ್ರಗಳು. ಮನಸ್ಸು ಬಲವಾಗಿ ಇಟ್ಟು ಪ್ಲಾನ್ ಮಾಡಿ, ದೃಢತೆ ಮೆರೆಸಿ. ನೀವು ಪಾಸ್ ಆಗುತ್ತೀರಾ ಎಂಬ ವಿಶ್ವಾಸ ನಮಗೆ ಇದೆ. ಈ ವಿಡಿಯೋ ನಿಮಗೆ ಉಪಯೋಗವಾಯಿತೆ? ಹಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಯು ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜಯ ಕರ್ನಾಟಕ.